ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲಿಂದ ಹೊರಗಡೆ ಬರೋದೇ ಡೌಟು ಅನ್ನೋ ರೀತಿಯಲ್ಲಿ ಈಗ ಪರಿಸ್ಥಿತಿಗಳು ಬದಲಾಗ್ತಾ ಇದೆ. ಯಾಕೆಂದರೆ ದರ್ಶನ್ ವಿರುದ್ಧ 5 ಪ್ರಬಲ ಸಾಕ್ಷ್ಯಗಳು ಸಿಕ್ಕಿವೆ. ಕೊಲೆ ಕೇಸಲ್ಲಿ ದರ್ಶನ್ ಹೊರಗೆ ಬರೋದೇ ಡೌಟು ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ದರ್ಶನ್ ವಿರುದ್ಧ 5 ಪ್ರಬಲ ಸಾಕ್ಷ್ಯಗಳು ಸಿಕ್ಕಿವೆ. ರೇಣುಕಾಸ್ವಾಮಿಯ ಕಿಡ್ನ್ಯಾಪ್ನಿಂದ ಕೊಲೆಯವರೆಗೂ ದರ್ಶನ್ ಪಾತ್ರ ಇದೆ ಅಂತ ಗೊತ್ತಾಗಿದೆ. FSL ವರದಿಯಲ್ಲೂ ಕೂಡ ಪ್ರಬಲ ಸಾಕ್ಷ್ಯಗಳಿದೆ. FSL ಮತ್ತು ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಎರಡರಲ್ಲೂ ಕೂಡ ಏನು ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಏನು ಬಂದಿದೆ ರಿಪೋರ್ಟ್ ಅಂತಕ್ಕಂಥದ್ದನ್ನು ನೋಡಿ. ಇದು ಪೋಸ್ಟ್ಮಾರ್ಟಮ್ ರಿಪೋರ್ಟ್. ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಏನು ಹೇಳುತ್ತೆ? ಎದೆಯ ಎಲುಬು ಮುರಿದಿದೆ. ರೇಣುಕಾಸ್ವಾಮಿಯ ಎದೆಯ ಎಲುಬು ಅಂದರೆ ಮೂಳೆ, ರಿಬ್ಸ್ ಅಂತೀವಲ್ಲ, ಅದು ಮುರಿದಿದೆ. ಮುರಿದು ಅದು ಶ್ವಾಸಕೋಶಕ್ಕೆ ಮೂಳೆ ಚುಚ್ಕೊಂಡಿದೆ. ತಲೆಗೆ ಗಂಭೀರ ಸ್ವರೂಪದ ಗಾಯವಾಗಿದೆ ಅಂತ ಹೇಳ್ತಾರೆ. ರಿಪೋರ್ಟ್ ಇದು, ಪೋಸ್ಟ್ಮಾರ್ಟಮ್ ರಿಪೋರ್ಟ್. ಮೆದುಳಿನಲ್ಲಿ ತೀವ್ರ ರಕ್ತಸ್ರಾವವಾಗಿದೆ. ಈ ತಗೊಂಡೋಗ್ಬಿಟ್ಟು ಲಾರಿ ಗುಜ್ಜಿದ್ರಲ್ಲ ತಲೆಗೆ, ಮೆದುಳಿನಲ್ಲಿ ತೀವ್ರ ರಕ್ತಸ್ರಾವವಾಗಿದೆ. ಲಾರಿಯ ಹಿಂಭಾಗಕ್ಕೆ ಗುದ್ದಿರೋದ್ರಿಂದ ತಲೆಗೆ ತೀವ್ರ ಸ್ವರೂಪದ ಪೆಟ್ಟಾಗಿದೆ, ಗಾಯ ಆಗಿದೆ. ಅಷ್ಟೇ ಅಲ್ಲ, ಬೆನ್ನು ಮೂಳೆ ತೀವ್ರ ಹಾನಿಯಾಗಿದೆ. ಬ್ಯಾಕ್ ಬೋನ್ ತುಂಬ ಹಾನಿಯಾಗಿದೆ. ವೃಷಣ ಚೀಲದಲ್ಲಿ ರಕ್ತ ಸೋರಿಕೆ ಆಗಿದೆ. ವೃಷಣ ಚೀಲದಲ್ಲಿ, ಇನ್ನು ಕಾಲಲ್ಲಿ ಒದ್ದಿರೋದ್ರಿಂದ ವೃಷಣಕ್ಕೆ ಗಾಯವಾಗಿದೆ, ಅದರಿಂದ ರಕ್ತ ಸೋರಿಕೆ ಆಗಿದೆ. ಮೊಣಕಾಲು ಮುರಿತವಾಗಿದೆ ರೇಣುಕಾಸ್ವಾಮಿಯದ್ದು. ಬಲಗಣ್ಣಿಗೆ ತೀವ್ರ ಹಾನಿಯಾಗಿದೆ. ಡೆತ್ ಟೈಮ್ ಸಾಯಂಕಾಲ 6ರಿಂದ 6:30 ಅಂತ ಹೇಳ್ತಾರೆ. ಕೊನೆಗೊಂದು ಶರ ಬರಿಬೇಕಲ್ಲ, ಕಾಸ್ ಆಫ್ ಡೆತ್ ಅಂತ. ಸಾವಿಗೆ ಕಾರಣ ಮೆದುಳಿಗೆ ತೀವ್ರ ರಕ್ತಸ್ರಾವದಿಂದಾಗಿ ಸಾವನ್ನಪ್ಪಿದ್ದಾರೆ ಅಂತ ಇದು ಪೋಸ್ಟ್ಮಾರ್ಟಮ್ ರಿಪೋರ್ಟು. ಓಕೆ, ಇನ್ನು FSL ರಿಪೋರ್ಟಿಗೆ ಬರೋಣ. FSL ರಿಪೋರ್ಟಲ್ಲಿ ದರ್ಶನ್ ಬಟ್ಟೆ ಮೇಲೆ ರಕ್ತದ ಕಲೆ ಕಂಡು ಬಂದಿತ್ತು. RR ನಗರ ನಿವಾಸದಲ್ಲಿ ಬಟ್ಟೆಯನ್ನು ವಶಕ್ಕೆ ಪಡೆದಿದ್ದರು. ಅಂದರೆ ಆ ಕೊಲೆ ನಡೆದ ದಿನ ಕಪ್ಪು ಬಣ್ಣದ ಟೀ ಶರ್ಟು, ನೀಲಿ ಕಲರ್ ಜೀನ್ಸ್ ಪ್ಯಾಂಟನ್ನು ದರ್ಶನ್ ಹಾಕ್ಕೊಂಡಿದ್ರು. ಎರಡೂ ಬಟ್ಟೆಯಲ್ಲಿ ರೇಣುಕಾಸ್ವಾಮಿಯ ರಕ್ತ ಪತ್ತೆಯಾಗಿದೆ. ಲ್ಯೂಮಿನಲ್ ಟೆಸ್ಟ್ ಮಾಡಿದಾಗ ಗೊತ್ತಾಗಿರೋದು. ಪ್ಯಾಂಟ್ನಲ್ಲಿ ಚಿಮ್ಮಿದ ರೀತಿಯಲ್ಲಿ ರಕ್ತ ಪತ್ತೆ. ಬಟ್ಟೆ ತೊಳೆದಿದ್ರು, ಲ್ಯೂಮಿನಲ್ ಟೆಸ್ಟ್ನಲ್ಲಿ ರಕ್ತದ ಪತ್ತೆ ಆಯಿತು. ಆಮೇಲೆ ಅದನ್ನು DNA ಪರೀಕ್ಷೆ ಕಳಿಸಿದ್ರು. ಅದು ರೇಣುಕಾಸ್ವಾಮಿಯದ್ದೇ ರಕ್ತ ಅಂತ ಗೊತ್ತಾಯಿತು. ಅಲ್ಲಿಗೆ ದರ್ಶನ್ ಬಟ್ಟೆ ಮೇಲೆ ಸಿಕ್ಕಾಕೊಂತ FSL ರಿಪೋರ್ಟ್ ನಂಬರ್ 3ಗೆ ಬರೋಣ. ಏನಿದು? ರೇಣುಕಾಸ್ವಾಮಿ ಹಲ್ಲೆಗೆ ಬಳಸಿದ್ದ ವಸ್ತುಗಳು, ಲಾಠಿ, ದೊಣ್ಣೆ, ಬೆಲ್ಟ್ನಲ್ಲಿ ರಕ್ತದ ಮಾದರಿ ಪತ್ತೆಯಾಗಿತ್ತು. ದರ್ಶನ್ ಮನೆಯಲ್ಲಿ ಒಂದು ಲಾಠಿ ಇಟ್ಕೊಂಡಿದ್ರಂತೆ ತಗೊಂಡೋಗಿ, ಅದರಲ್ಲೂ ರಕ್ತದ ಕಲೆ ಪತ್ತೆಯಾಗಿದೆ. ರಿಪೀಸ್ ಪಟ್ಟಿ, ದೊಣ್ಣೆಗಳ ಮೇಲೂ ರಕ್ತದ ಮಾದರಿ ಪತ್ತೆಯಾಗಿದೆ. ಅದೆಲ್ಲ ರಕ್ತವನ್ನು DNA ಪರೀಕ್ಷೆ ಕಳಿಸಿದಾಗ ಅದು ರೇಣುಕಾಸ್ವಾಮಿದು ಅಂತ ಪ್ರೂವ್ ಆಗಿದೆ. FSL ರಿಪೋರ್ಟ್ ನಂಬರ್ 4. ಕೊಲೆಯಾದ ಬಳಿಕ ದರ್ಶನ್ ಮತ್ತು ಪವಿತ್ರ ಗೌಡ ಮೀಟ್ ಮಾಡಿದ್ರು. ಇದೆಲ್ಲ CCTV ಫುಟೇಜಸ್. ಆರೋಪಿಗಳು ಮೀಟಿಂಗ್ ಮಾಡಿರೋ ಬಗ್ಗೆ ಸಾಕ್ಷ್ಯ ಸಿಕ್ಕಿದೆ. ಪೊಲೀಸರ ಭಯದಿಂದ CCTV ವಿಡಿಯೋವನ್ನು ಡಿಲೀಟ್ ಮಾಡಿರೋದು ಗೊತ್ತಾಗಿದೆ. ಟೆಕ್ನಿಷಿಯನ್ ಕರೆಸಿ ವಿಡಿಯೋ ಡಿಲೀಟ್ ಮಾಡಿದ್ರಂತೆ ದರ್ಶನ್. ಆಮೇಲೆ CCTV DVRಗಳನ್ನು ರೀಟ್ರೀವ್ ಮಾಡಿದ್ದಾರೆ FSL ಅವರು. ಆ ರಿಪೋರ್ಟು ಕೂಡ ಸಿಕ್ಕಿದೆ. ಇನ್ನು 5ನೇ ರಿಪೋರ್ಟ್ ಏನು ಹೇಳ್ತಾ ಇದೆ? ರೇಣುಕಾಸ್ವಾಮಿ ಶೆಡ್ಗೆ ಕರೆತರುವ CCTV ರೀಟ್ರೀವ್ ಮಾಡಿದ್ದಾರೆ. ರೇಣುಕಾ ಹತ್ಯೆ ಬಳಿಕ ಶವ ಸಾಗಿಸುವ CCTV ರೀಟ್ರೀವ್ ಮಾಡಿದ್ದಾರೆ. ಅದೇ ಆ ಬ್ಲ್ಯಾಕ್ ಕಲರ್ ಸ್ಕಾರ್ಪಿಯೋದಲ್ಲಿ. ಶೆಡ್ಗೆ ಬರುವ 11 ವಾಹನಗಳ ಮ್ಯಾಚಿಂಗ್ ಮಾಡಿದ್ದಾರೆ. ಎಲ್ಲ ವಾಹನಗಳನ್ನ ಸೀಸ್ ಮಾಡಿದ್ದಾರೆ. ದರ್ಶನ್ ಅವರ ಜೀಪು, ಬ್ಲ್ಯಾಕ್ ಸ್ಕಾರ್ಪಿಯೋ ಸಾಕ್ಷ್ಯವನ್ನು ಹೇಳ್ತಾ ಇದೆ. ಇನ್ನು ರೇಣುಕಾಸ್ವಾಮಿ ಕರೆತಂದ ಇಟಿಯೋಸ್ ಚಿತ್ರದುರ್ಗದಿಂದ, ಯೆಲ್ಲೋ ಕಲರ್ ಗಾಡಿ, ಯೆಲ್ಲೋ ಬೋರ್ಡ್ ಗಾಡಿ, ಅದು ಕೂಡ ಸಾಕ್ಷಿ ಹೇಳ್ತಾ ಇದೆ. 5 ಪ್ರಬಲ ಸಾಕ್ಷ್ಯಗಳು ಈಗ ದರ್ಶನ್ ವಿರುದ್ಧ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಈಗ 5 ಪ್ರಬಲ ಸಾಕ್ಷಿಗಳು ದರ್ಶನ್ಗೆ ಹೇಗೆ ಸಂಕಷ್ಟವನ್ನು ತಂದೊಡ್ಡಬಹುದು ಕೋರ್ಟ್ನಲ್ಲಿ ಅಂತ? ಅರವಿಂದ್, ಇದೀಗ ಎಲ್ಲ ತನಿಖೆಯು ಮುಗಿದು ಈಗ ಚಾರ್ಜ್ ಶೀಟನ್ನು ಹಾಕುವಂತಹ ಅಂತಿಮ ಹಂತದಲ್ಲಿ ಇದೀಗ ಪೊಲೀಸರಿದ್ದಾರೆ. ಹಾಗಾದರೆ ಯಾವೆಲ್ಲ ಸಾಕ್ಷ್ಯಗಳನ್ನು ದರ್ಶನ್ ವಿರುದ್ಧ ಸಂಗ್ರಹವನ್ನು ಮಾಡಲಾಗಿದೆ, ದರ್ಶನ್ನ ರೋಲ್ ಏನು ಅನ್ನೋದನ್ನು ಇದೀಗ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗ್ತಿದೆ. ಅದು ಮೊದಲನೆಯದಾಗಿ ರೇಣುಕಾಸ್ವಾಮಿಯ ಪೋಸ್ಟ್ಮಾರ್ಟಮ್ ರಿಪೋರ್ಟ್. ಆ ರಿಪೋರ್ಟ್ನೆಲ್ಲ ಗಮನಿಸಿದಂತಹ ಸಂದರ್ಭದಲ್ಲಿ ನಿಜಕ್ಕೂ ಪೊಲೀಸರೇ ಈ ಮಟ್ಟಿಗೆ ಒಬ್ಬ ವ್ಯಕ್ತಿಗೆ ಕಿರುಕುಳವನ್ನು ಕೊಟ್ಟು, ಚಿತ್ರಹಿಂಸೆಯನ್ನು ಕೊಟ್ಟು ಕೊಲೆ ಮಾಡಿದ್ದಾರಾ ಅಂತೇಳಿ ಪೊಲೀಸರೇ ಮುರುಕವನ್ನು ವ್ಯಕ್ತಪಡಿಸಿದಂತಹ ನಿದರ್ಶನಗಳು ಕೂಡ ನಡೆದಿದೆ. ಅಂದರೆ ಅವರ ಮಿದುಳಿನಲ್ಲಿ ರಕ್ತಸ್ರಾವವಾಗಿದೆ, ಅವರ ಪಕ್ಕೆಲುಬು ಮುರಿದಿದೆ, ಅವರ ಪಕ್ಕೆಲುಬು ಮುರಿದು ಅದು ಶ್ವಾಸಕೋಶಕ್ಕೆ ಚುಚ್ಕೊಂಡಿದೆ, ಮೈ ಕೈ ಎಲ್ಲ ಕಡೆ ಗಾಯ ಆಗಿದೆ, ವೃಷಣದ ಚೀಲ ಏನಿದೆ ಅದು ತೂತಾಗಿದೆ. ಹೀಗೆ
ಸಾಕಷ್ಟು ಕಡೆ ದೇಹಕ್ಕೆ ಗಾಯವನ್ನು ಉಂಟು ಮಾಡಿ ಹಲ್ಲೆಯನ್ನು ನಡೆಸಿದ್ದಾರೆ. ಅದು ಈತನನ್ನು ಗೋಡೆಗೆ ಗುದ್ಸಿರೋದು, ಅದ್ರ ಜೊತೆಗೆ ಒಂದು ಟ್ರಕ್ಗೆ ಗುದ್ಸಿರೋದು, ಮತ್ತು ಕಾಲ್ನಲ್ಲಿ ಈತನ ವೃಷಣಕ್ಕೆ ಒದ್ದಿರೋದು, ಈ ಎಲ್ಲವೂ ಕೂಡ ಆತ ಸಾಯೋದಕ್ಕೆ ಪ್ರಮುಖ ಕಾರಣವಾಗಿದೆ. ಇದನ್ನು ಹೊರತುಪಡಿಸಿದ್ರೆ ಮತ್ತು ಇವರು ಸಾಕ್ಷಿ ನಾಶಕ್ಕೆ ಯಾವೆಲ್ಲ ರೀತಿಯ ಪ್ರಯತ್ನವನ್ನು ಪಟ್ಟರು ಅದರದ್ದು ಒಂದಷ್ಟು FSLನಿಂದ ರಿಪೋರ್ಟ್ಗಳು ಕೂಡ ಬಂದಿದ್ದಾವೆ. ಅಂದರೆ ಆ ರೇಣುಕಾ ಸ್ವಾಮಿಯನ್ನು ಎಳೆದೊಯ್ದು ಅಲ್ಲೊಂದು RR ನಗರದ ಶೆಡ್ ಏನಿತ್ತು, ಶೆಡ್ನ ಒಂದು ಸೆಕ್ಯೂರಿಟಿ ಗಾರ್ಡ್ನ ರೂಮ್ ಒಳಗೆ ಹಾಕ್ತಾರೆ. ಆ DVR ಅನ್ನು ನಾಶಕ್ಕೆ ಯತ್ನ ಮಾಡಿರ್ತಾರೆ. ಅದರ CCTV ಇದೀಗ ಎಕ್ಸ್ಟ್ರಾಕ್ಟ್ ಆಗಿದೆ. ರೇಣುಕಾ ಸ್ವಾಮಿಯನ್ನು ಎಳೆತಂದು ಅದರೊಳಗೆ ಹಾಕಿದ್ದಾರೆ. ಅದಾದ ಬಳಿಕ ಅವತ್ತು ಕೊಲೆಯಾದಂತಹ ದಿನ ದರ್ಶನ್ ಧರಿಸಿದ್ದಂತಹ ಒಂದು ಬ್ಲ್ಯಾಕ್ ಕಲರ್ ಟಿ ಶರ್ಟ್ ಮತ್ತು ಬ್ಲೂ ಕಲರ್ ಜೀನ್ಸ್ ಪ್ಯಾಂಟ್ ಏನಿತ್ತು ಅದನ್ನು ಮನೆ ಕೆಲಸದವರು ಒಗೆದಾಕಿರ್ತಾರೆ. ಅದರ ಲುಮಿನಾಲ್ ಟೆಸ್ಟ್ನಲ್ಲಿ ಅದರ ರಕ್ತದ ಕಲೆಗಳೇನಿದೆ ಅದನ್ನು ಪತ್ತೆ ಮಾಡುವ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಆ ಮನೆಯ ಕೆಲಸಗಾರರು ಯಾರಿದ್ರು, ಆ ಬಟ್ಟೆ ಒಗೆದಿದ್ರು ಅನ್ನೋದಕ್ಕೆ ನ್ಯಾಯಾಧೀಶರ ಬಳಿ ಅವ್ರನ್ನ ಕರೆದೊಯ್ದು 164 ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ. ಮತ್ತು ಪವಿತ್ರ ಗೌಡ ಇವರು ಎಲ್ಲರೂ ಕೂಡ ಕೂತು ಮಾತನಾಡಿರೋದು, ಕಾನ್ಸ್ಪಿರಸಿಯನ್ನು ನಡೆಸಿರೋದು, ಇದೆಲ್ಲವೂ ಕೂಡ CCTVಯನ್ನು ತೆಗೆಯುವ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಎಲ್ಲ ಕಡೆ ಅದರ ಜೊತೆಗೆ ಮತ್ತೊಂದು ಅವತ್ತು RR ನಗರದ ಶೆಡ್ ಒಳಗೆ ದರ್ಶನ್ ಒಳ ಹೋಗ್ತಕ್ಕಂತಹದ್ದು ಮತ್ತು ಆಚೆಗೆ ಬರ್ತಕ್ಕಂತಹ CCTVಯನ್ನು ಕೂಡ ಇದೀಗ FSLನಿಂದ ತೆಗೆಸುವ ಕೆಲಸವನ್ನು ಮಾಡಲಾಗಿದೆ. ಹೀಗಾಗಿ ದರ್ಶನ್ ವಿರುದ್ಧ ಪ್ರಬಲ ಸಾಕ್ಷ್ಯಗಳನ್ನು ಇದೀಗ ಪೊಲೀಸ್ ಇಲಾಖೆ ಕಲೆ ಹಾಕುವ ಕೆಲಸವನ್ನು ಮಾಡಿದೆ. ಹೀಗಾಗಿ ಈ ಎಲ್ಲವನ್ನು ಕೂಡ ಜೋಡಿಸಿ ನ್ಯಾಯಾಧೀಶರ ಮುಂದೆ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಸಿದ್ಧತೆಗಳು ನಡೀತಿದ್ದಾವೆ. ಓಕೆ ಮೂರ್ತಿ, ಹಾಗೆ ಸಂಪರ್ಕದಲ್ಲಿರಿ. ಒಟ್ಟಾರೆ ಸಂಕಷ್ಟಗಳು ಬೆಂಬಿಡದೆ ಕಾಡುತ್ತೆ ಬ್ಯಾಡ್ ಟೈಮಲ್ಲಿ ಅಂತಾರಲ್ಲ, ಹಾಗಾಗಿದೆ ಈಗ ದರ್ಶನ್ ಅಂಡ್ ಗ್ಯಾಂಗ್ ಪರಿಸ್ಥಿತಿ. ಮುಂದೆ ಹಿಯರಿಂಗ್ ಸ್ಟಾರ್ಟ್ ಆದಮೇಲೆ ಟ್ರಯಲ್ಸಲ್ಲಿ ಏನಾಗುತ್ತೆ ಅಂತ ನೋಡೋಣ.